ಮುಖ್ಯ ಅತಿಥಿಗಳಿಗೆ ಮಾನ್ಯರೇ, ಕವಾಯತಿನಲ್ಲಿ 8 ಅಧಿಕಾರಿಗಳು ಹಾಗೂ 152 ಸಿಬ್ಬಂದಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ನಾಲ್ಕನೇ ತುಕಡಿ ನಾಯಕರಾಗಿರುವ ಶ್ರೀ ಮೊಹಮ್ಮದ್ ಇಸಾಕ್ PSI ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಾಗಿರುವ ಶ್ರೀ ಗ್ರಾಮೀಣ ಪೊಲೀಸ್ ಠಾಣೆಯವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ಇದ್ದಾರೆ. 8 ವರ್ಷಗಳ ಸೇವೆಯನ್ನು ಸಲ್ಲಿಸಿ 2025 ಸಾಗುತ್ತಿದ್ದಾರೆ. ಇರುವ ಶ್ರೀ ಬೀರಣ್ಣ RSI DR ಘಟಕ ರಾಯಚೂರಿನವರು ಮುಖ್ಯ ಅತಿಥಿಗಳಿಗೆ ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತಮ್ಮ ತಂಡದೊಂದಿಗೆ ಸಾಗುತ್ತಿದ್ದಾರೆ. ನಾಲ್ಕನೇ ತುಕಡಿಯ ನಾಯಕರಾಗಿರುವ ಶ್ರೀ ಮೊಹಮ್ಮದ್ ಇಸಾಕ್ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆರವರು, ಶ್ರೀ ಅಜ್ಮೀರ್ PSI ಸಿದ್ದನೂರು ಗ್ರಾಮೀಣ ಪೊಲೀಸ್ ಠಾಣೆರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ವೇದಿಕೆಯನ್ನು 6ನೇ ತುಕಡಿಯ ನಾಯಕರಾಗಿರುವ ಶ್ರೀ ಉದಯ್ ಕುಮಾರ್ RSI DR ಘಟಕ ರಾಯಚೂರಿನವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ತಮ್ಮ ತಂಡದೊಂದಿಗೆ ಸಾಗುತ್ತಿದ್ದಾರೆ. ಕರ್ತವ್ಯ ನಿಷ್ಠೆ, ಕಾನೂನು ಪಾಲನೆ ಮತ್ತು ರಕ್ಷಣೆಯ ಸಂಕೇತವಾಗಿರುತ್ತದೆ. ಸಮಾಜದ ಸಾರ್ವಜನಿಕರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯವನ್ನು ಬೆಳೆಸಲು ಈ ಅತಿ ಮುಖ್ಯವಾಗಿರುತ್ತದೆ. ಇದನ್ನು ಪ್ರತಿ ವರ್ಷ ಪೊಲೀಸ್ ಧ್ವಜದ ಟಿಕೆಟ್ಗಳನ್ನು ಮಾರಾಟ ಮಾಡಿ ಬಂದಿರುವ ಹಣವನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ. ಕರ್ತವ್ಯದಲ್ಲಿ ಮೃತಪಟ್ಟ ಪೊಲೀಸ್ ಕುಟುಂಬಕ್ಕೆ ಮತ್ತು ನಿವೃತ್ತರ ಕಲ್ಯಾಣ ನಿಧಿಗೆ ಸೇರುತ್ತದೆ. ಪೊಲೀಸ್ ಕೆಲಸ ಎಲ್ಲರಿಗೂ ಸಿಗಲ್ಲ, ಅದು ಪುಣ್ಯ ಮಾಡಿರ್ಬೇಕು ಅನಿಸ್ತದೆ. ನಾವು ಈ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಬಹಳ ಹೆಮ್ಮೆಯ ಕೆಲಸ ಇದು. ಪೊಲೀಸ್ ಕೆಲಸ ಅಂದರೆ ಅಷ್ಟು ಸುಲಭದ ಕೆಲಸವಲ್ಲ. ಇದು ದೂರದ ಬೆಟ್ಟ ಕಣ್ಣಿಗೆ ನಿನ್ನಗೆ ಅಂದಾಗೆ ದೂರದಿಂದ ನೋಡಿದವರಿಗೆ ಚಂದ ಕಂಡ್ರು ಒಳಗಡೆ ಕಲ್ಲು ಮುಳ್ಳು ಇದ್ದ ಹಾಗೆ ಹಲವು ತೊಂದರೆಗಳು ಇರುತ್ತವೆ. ಮತ್ತು ಬಿಸಿಲು, ಗಾಳಿ, ಮಳೆ, ಚಳಿ, ಧೂಳು ಎನ್ನುವ ಎಲ್ಲ ಸಂದರ್ಭಗಳಲ್ಲೂ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಆದರೆ ಸರ್ಕಾರ
ಹಾಗೂ ಸಾರ್ವತ್ರಿಕ ರಜೆ ಇದ್ದಾಗ ಉಳಿದೆಲ್ಲ ಹಬ್ಬ ಹರಿವಿನ ಜಾತ್ರೆ ಜಮಾತ್ರೆಗಳನ್ನು ಆಚರಿಸುವಾಗ ನಾವು ನಮ್ಮ ಪೊಲೀಸರು ಕುಟುಂಬವನ್ನು ತೊರೆದು ಮನೆ ಬಿಟ್ಟು ಕರ್ತವ್ಯ ನಿರ್ವಹಿಸುತ್ತೇವೆ. ಕರ್ನಾಟಕ ಪೊಲೀಸ್ ಆ್ಯಕ್ಟ್ 1963 ಅನ್ನು ಏಪ್ರಿಲ್ 2, 1965ಗೆ ಜಾರಿಗೊಳಿಸುತ್ತಿದೆ. ಆವತ್ತಿಂದ ಏಪ್ರಿಲ್ 2ಗೆ ನಾವು ಫ್ಲ್ಯಾಗ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜಾಚರಣೆಯನ್ನು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸುತ್ತೇವೆ. ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ದಿನದ 24 ಅವರ್ಸ್ ಕಾಲ ವಿಶ್ರಾಂತಿವಿಲ್ಲದೆ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರ ಆಸ್ತಿ ರಕ್ಷಣೆ ಹಾಗೂ ಕಾನೂನು ಸುವ್ಯವಸ್ಥೆಯಲ್ಲಿ ತೊಡಗಿರುವ ಅಂಶ ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಅವರ ಕಲ್ಯಾಣವನ್ನು ಬಯಸಿ ಸಹಕಾರ ನೀಡುವುದು ಈ ಸಮಾಜದ ಕರ್ತವ್ಯ ಎಂದು ಭಾವಿಸಲಾಗಿದೆ. ಆದುದರಿಂದ ನಾವು ಎಲ್ಲರೂ ಪೊಲೀಸ್ ಫ್ಲ್ಯಾಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹಾಗೂ ಕಾಂಟ್ರಿಬ್ಯೂಷನ್ಸ್ ತೊಗೊಂಡ್ಬಿಟ್ಟು ನಮ್ಮ ಪೊಲೀಸ್ ಕಲ್ಯಾಣ ನಿಧಿಗೆ ಡೆಪಾಸಿಟ್ ಮಾಡಿ ಅದನ್ನು ನಮ್ಮ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಲ್ಯಾಣಕ್ಕೆ ಯೂಸ್ ಮಾಡ್ತೀವಿ.